ರಮ್ಯಾ ಕೇಸ್ನಲ್ಲಿ ಕೇಂದ್ರದವರ ತಪ್ಪು ಎಂಬ ಲಾರ್ಡ್ ಹೇಳಿಕೆ ವಿಚಾರವಾಗಿಯೂ ಕೂಡ ಯತ್ನಾಳ್ ಮಾತನಾಡಿದ್ದಾರೆ. ಯಾರು ತಪ್ಪು ಮಾಡಿದ್ರೂ ಕೂಡ ಅದು ತಪ್ಪೇ, ನಾವು ಯಾರನ್ನು ಕೂಡ ಸಮರ್ಥನೆ ಮಾಡಿಕೊಳ್ಳಲ್ಲ. ಆದರೆ ನಮ್ಮ ಕೇಂದ್ರದ ಸಚಿವರು ಇದರಲ್ಲಿ ಭಾಗಿಯಾಗಿಲ್ಲ ಅಂತ ಕೂಡ ಯತ್ನಾಳ್ ಹೇಳ್ತಾರೆ. ರಮ್ಯಾಳಿಗೆ ಕೆಐಎಡಿಬಿಯಿಂದ ಜಮೀನು ಕೊಟ್ಟ ವಿಚಾರವಾಗಿ ಈಗಾಗಲೇ ಜಮೀನು ಕೊಟ್ಟದ್ದನ್ನ ಸ್ವತಃ ನಿರಾಣಿ ಅವರೇ ಒಪ್ಕೊಂಡಿದ್ದಾರೆ. ಹೌದು, ಕೊಟ್ಟಿದ್ದೆ ಅಂತ. 12 ಎಕರೆ ಜಮೀನು ಕೊಟ್ಟದ್ದು ಹಣ ಕಟ್ಟದೆ ಇರೋದಕ್ಕೆ ಅದು ಈಗಾಗಲೇ ರದ್ದು ಕೂಡ ಆಗಿದೆ. ಯಾರೋ ಒಬ್ರು ಹಣ ಕೊಡ್ತೀವಿ ಅಂತ ಹೇಳಿದ್ರು ಅಂತ ಅಲ್ಲೊಂದು ಕುತೂಹಲ ಮೂಡಿಸುವಂತಹ ಕೆಲಸವನ್ನ ಮಾಡಿದ್ರು ಯತ್ನಾಳ್. ಹಾಗಾದ್ರೆ ಹಣ ಕೊಡ್ತೀವಿ ಅಂದವರು ಸಚಿವರ ಅಂತ ಮರು ಪ್ರಶ್ನೆ ಮಾಧ್ಯಮದವರಿಂದ ವ್ಯಕ್ತವಾಯಿತು. ಇದಕ್ಕೆ ಕೇವಲ ಸ್ಮೈಲ್ ಮಾಡಿದ್ದಾರೆ. ಆ ನಗುವಿನ ಉತ್ತರ ಹೌದು ಅಂತ ನಾನು ಅಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸಂತೋಷ್ ಲಾಡ್ ಅವ್ರಿಗೆ ಹೇಳ್ತೀನಿ, ಯಾರೇ ತಪ್ಪು ಮಾಡೋದು ಕೇಂದ್ರದಾಗಿರೋ ಅಧಿಕಾರಿಗಳು ತಪ್ಪು ಮಾಡಿದ್ರೆ ತಪ್ಪೇ ಅಲ್ರಿ. ನಾವೇನು ಸಮರ್ಥನೆ ಮಾಡ್ಕೊಳಕತ್ತೆ ಬಿಜೆಪಿ ಅವರು ನೋಡ್ರಿ, ಅಲ್ಲಿ ಸೆಂಟ್ರಲ್ ಇವ್ರು ಇರ್ತಾರೆ, ನಮ್ಮ ಕಸ್ಟಮದವರು. ಅವ್ರು ತಪ್ಪು ಮಾಡಿದ್ರೆ ತಪ್ಪಿಲ್ಲ, ಅವ್ರನ್ನೂ ಸಸ್ಪೆಂಡ್ ಮಾಡಿರಿ, ಅವ್ರನ್ನೂ ತನಿಖೆ ಮಾಡಿರಿ. ನಮಗೆ ಎಲ್ಲರಿಗೂ ನ್ಯಾಯ ಸಿಗ್ಬೇಕಾಗೈತಿ. ಕೇಂದ್ರ ನಾವು ರಕ್ಷಣೆ ನಾವು ಮಾಡ್ಕೊಳಕ್ಕೆ ತಯಾರಿಲ್ಲ. ನಮ್ಮ ಮಂತ್ರಿಗಳೇನೋ ಇನ್ವಾಲ್ವ್ ಇಲ್ಲ, ಅಧಿಕಾರಿಗಳು ಅದಾರ. ಆ ಕಸ್ಟಮ್ದವ್ರು ಸರಿಯಾಗಿ ನೋಡ್ರಿ, ಮೈ ತುಂಬ ಹಾಕಿ ಬಂಗಾರ ಇಟ್ಕೊಂಡು ಬಂದಾಳ. ಅವರೇ ಒಪ್ಕೊಂಡಾರಲ್ಲ ನಿರಾಣಿ ಅವರೇ. ನಾನು 12 ಎಕರೆ ಕೊಟ್ಟಿದ್ದು ಸತ್ಯ, ಆದ್ರೆ ಆ ಹೆಣ್ಮಗಳು ರೊಕ್ಕ ತುಂಬೆಲ್ಲತ್ತಾಳೆ. ನಿರಾಣಿ ಅವರು ಅದು ಕೊಟ್ಟಿದ್ದು ಸತ್ಯ ಅಂತ ಅವರೇ ಒಪ್ಕೊಂಡ್ರು, ನಾ ಏನು ಹೇಳಿಲ್ಲ. ಆದ್ರೆ 12 ಎಕರೆ ಏನು ಅಲಾಟ್ಮೆಂಟ್ ಆಗೈತಲ್ಲ ಈ KIDB ಒಳಗೆ, ಅದು ದುಡ್ಡು ಕಟ್ಟಲಾರ್ದಕ್ಕೆ ಅದು ರದ್ದಾಗೈತೆ ವಾಪಸ್. ಯಾಕಂದ್ರೆ 12 ಎಕರೆದು ಯಾರೋ ಒಬ್ಬರು ಕೊಡ್ತೀನಿ ಅಂತ ಹೇಳಿದ್ರತ್ತ, ಅವ್ರು ಕೊಳ್ಳಾರ್ದಕ್ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಸೂದ್ ಮತ್ತು ಪುರುಷೋತ್ತಮ್. ಈಗ ಯತ್ನಾಳ್ ಅವರು ಮಾತನಾಡಿದ್ದಾರೆ, ಕುತೂಹಲವನ್ನು ಮೂಡಿಸಿದ್ದಾರೆ. ಇದಕ್ಕೆ ನಿಜಕ್ಕೂ ಅಧಿವೇಶನದಲ್ಲಿ ತೆರೆ ಬೀಳುತ್ತಾ? ಅವರಿಗೆ ಯಾರವರು ಯಾವ ರೀತಿಯ ವ್ಯವಸ್ಥೆಗಳನ್ನ ಕೊಟ್ಟರು ಅನ್ನೋ ಸಂಪೂರ್ಣ ಮಾಹಿತಿ ಇದೆಯಂತ? ಅದು ಏನಂತಂದರೆ, ಮೊದಲನೇದಾಗಿ ಯತ್ನಾಳ್ ಅವರು ಏನಂತಂದರೆ ಹಿಂದೆನೂ ಕೂಡ ಏನು ಹೇಳ್ಕೊಂಡು ಬಂದಿದ್ದಾರೆ ಎಲ್ಲವನ್ನೂ ಕೂಡ ಏನು ಅಂತಂದರೆ ಬಹಿರಂಗಪಡಿಸಿದ್ದಾರೆ. ಜೊತೆಗೆ ಏನು ಅಂತಂದರೆ ಹೆಚ್ಚಿನ ಮಾಹಿತಿಗಳಿಗೆ ಅನೇಕ ವಿಷಯಗಳಲ್ಲಿ ಕೂಡ ಏನು ಅಂದರೆ ಯತ್ನಾಳ್ ಅವರು ಗೌಪ್ಯವಾಗಿದ್ದಂಥ ವಿಷಯಗಳಿರಲಿ ಮತ್ತು ಈ ರೀತಿ ಘಟನೆಗಳು ನಡೆದಾಗ ಅದರಲ್ಲಿರುವಂಥ ಸೀಕ್ರೆಟ್ಸ್ ಏನಿತ್ತು ಎಲ್ಲವನ್ನೂ ಅನೇಕ ಬಾರಿ ಕೂಡ ಬಹಿರಂಗಪಡಿಸಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ನೋಡೋದಾದರೆ ಇವತ್ತಿನ ಏನೋ ಒಂದು ಹೇಳಿಕೆ ನೀಡಿದೆ, ಅದು ಕೂಡ ಅವರು ವಿಷಯ ಸಂಪೂರ್ಣವಾಗಿ ಗೊತ್ತಿದ್ದೂ ಕೂಡ ಮಾಹಿತಿ ಇದೆ. ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ, ರಮ್ಯಾ ಕೇಸ್ನಲ್ಲಿ ಯಾವ ರೀತಿ ಗೋಲ್ಡ್ ಬಂತು, ಎಲ್ಲಿಗೆ ಬಂತು, ಎಲ್ಲಿ ಇಟ್ಕೊಂಡ್ಬಂದರು, ಇದೆಲ್ಲವೂ ಕೂಡ ನನಗೆ ಮಾಹಿತಿ ಇದೆ. ಇದಕ್ಕೆ ಪ್ರೋಟೋಕಾಲ್ ಎಲ್ಲಿಂದ ಇತ್ತು ಅದು ಕೂಡ ನನಗೆ ಮಾಹಿತಿ ಇದೆ. ಈ ಎಲ್ಲ ಮಾಹಿತಿನ ನಾನು ಸಂಪೂರ್ಣವಾಗಿ ಏನು ಅಂತಂದರೆ ಅಧಿವೇಶನದಲ್ಲಿ ಬಹಿರಂಗಪಡಿಸ್ತೀನಿ. ಇದರ ಜೊತೆಗೆ ಯಾರು ರಮ್ಯಾಗೆ ಸಪೋರ್ಟ್ ಮಾಡ್ತಂತ ಏನು ಸಚಿವರು, ರಾಜ್ಯದ 2 ಸಚಿವರು ಅಂತ ಕೇಳಲ್ಪಟ್ಟಿದೆ, ಆ ಸಚಿವರ ಹೆಸರು ಕೂಡ ನಾನು ಬಹಿರಂಗಪಡಿಸ್ತೀನಿ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಈಗ ಲಾರ್ಡ್ ಅವರು ಕೊಟ್ಟ ಸ್ಟೇಟ್ಮೆಂಟ್ ವಿಷಯವಾಗಿಯೂ ಕೂಡ ಯತ್ನಾಳ್ ಅವರು ಮಾತನಾಡಿದ್ದಾರೆ. ಹಾಗಾದ್ರೆ KIADBಯಲ್ಲಿ ಜಮೀನನ್ನ ಕೊಟ್ಟದ್ದು ಹೌದು ಅನ್ನೋದಾದ್ರೆ ಅದಕ್ಕೆ ಹಣ ಕೊಡ್ತೀವಿ ಅಂತ ಒಪ್ಪಿಗೆ ಸೂಚಿಸಿದ್ದು ಆ ಸಚಿವರ, ಇದಕ್ಕೆ ಅವರ ಉತ್ತರ ಏನಾಗಿತ್ತು? ಏನಂದರೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ರಮ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಿಂದ ಸಾಕಷ್ಟು ಮುಜುಗರ ಆಗಿದೆ. ಇನ್ನೊಂದು, ಇಬ್ಬರು ಸಚಿವರ ಶಾಮೀಲಾಗಿದೆ, ಇಬ್ಬರು ಸಚಿವರ ಲಿಂಕ್ ಇದೆ ಅನ್ನುವಂಥ ವಿಚಾರ ಇನ್ನಷ್ಟು ಮುಜುಗರಕ್ಕೆ ಸರ್ಕಾರವನ್ನು ಈಡು ಮಾಡಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಕಳೆದ 2 ವಾರದಿಂದಲೂ ಕೂಡ ಅಧಿವೇಶನ ನಡ್ಕೊಂಡು ಬರ್ತಾ ಇದೆ. ಒಮ್ಮೆ ಮಾತ್ರ BJP ಅದನ್ನು ಪ್ರಸ್ತಾಪ ಮಾಡಿತ್ತು ಶೂನ್ಯ ವೇಳೆಯಲ್ಲಿ, ಅದು ಬಿಟ್ಟು ಹೊರಗಡೆ ಮಾಧ್ಯಮ ಹೇಳಿಕೆ ಮಾತ್ರ ಕೊಟ್ಟಿತ್ತು, ಸದನದಲ್ಲಿ ಮಾತ್ರ ಪ್ರಸ್ತಾಪ ಮಾಡಿರಲಿಲ್ಲ. ಈಗ ಕೊನೆ ವಾರ, ನಾಳೆಯಿಂದ ಇನ್ನು 3-4 ದಿನ ಅಧಿವೇಶನ ನಡೆಯುತ್ತೆ. ಈ ಒಂದು ಕೊನೆ ವಾರದಲ್ಲಿ ಲಾಸ್ಟ್ ಚೌಕ್ ಅಥವಾ ಶಾಕ್ ಕೊಡೋದಕ್ಕೆ BJP ಸಿದ್ಧತೆ ಮಾಡ್ಕೊಂಡು ಅನ್ನುವಂಥ ಅನುಮಾನ ಕಾಡ್ತಿದೆ. ಯಾಕಂದ್ರೆ ಆ ಸಚಿವರು ಯಾರು, ಸಚಿವರ ಹೆಸರೇನು ಅಂತ ನಾನು ಬಹಿರಂಗಪಡಿಸ್ತೇನೆ ಅಂತ ಈಗ ಯತ್ನಾಳ್ ಅವರು ಸವಾಲು ಹಾಕಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆಲ್ಲೋ ಒಂದು ಕಡೆ ಕಸಿವಿಸಿ ಉಂಟು ಮಾಡುವಂತಹ ಅಥವಾ ಮತ್ತಷ್ಟು ಮುಜುಗರಕ್ಕೆ ಕೆಡುವಂತಹ ಪ್ರಯತ್ನಕ್ಕೆ BJP ಮುಂದಾಗಿದೆ. ನಿಜಕ್ಕೂ ಕೂಡ ಯತ್ನಾಳ್ ಅವರು ಇಬ್ಬರು ಸಚಿವರ ಹೆಸರು ಹೇಳ್ತಾರಾ ಅಥವಾ ಗಾಳಿಯಲ್ಲಿ ಗುಂಡು ಹೊಡೆದಿದ್ದಾರಾ, ಆ ಸಚಿವರ ಹೆಸರು ಅವ್ರಿಗೆ ಗೊತ್ತಾ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದ್ದಾವೆ. ಆದರೆ ನಾಳೆಯಿಂದ ಈ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ಮತ್ತಷ್ಟು ಕುತೂಹಲ ಹುಟ್ಟಾಕುತ್ತೆ. ಅವರು ಸಚಿವರ ಹೆಸರು ಹೇಳೇ ಬಿಡ್ತಾರ ಅನ್ನುವಂತಹ ಕಾತರ ಕಾಯ್ತಾ ಇದೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರದ ಪಾತ್ರವೂ ಕೂಡ ಇದೆ. ಪಾತ್ರ ಅಂದರೆ ಅವ್ರದ್ದು ಲೋಪ ಕೂಡ ಇದೆ. ಯಾಕಂದರೆ ಅಲ್ಲಿ ಅಧಿಕಾರಿಗಳು ಇಷ್ಟು ದಿನಗಳ ಕಾಲ, ಇಷ್ಟು ತಿಂಗಳ ಕಾಲ ಗೋಲ್ಡ್ ಸ್ಮಗ್ಲಿಂಗ್ ಆಗ್ತಿದ್ರು ಕೂಡ ಯಾಕೆ ಹಿಡಿಲಿಲ್ಲ ಅನ್ನುವಂಥದ್ದು, ಇದರಲ್ಲಿ ಕೇಂದ್ರದ ಲೋಪ ಕೂಡ ಇದೆ, ಕೇಂದ್ರದ ಅಧಿಕಾರಿಗಳ ಲೋಪನೂ ಕೂಡ ಇದೆ ಅಂತ ಸಂತೋಷ್ ಲಾಡ್ ಕೂಡ ಸವಾಲು ಹಾಕಿದ್ದಾರೆ. ಸರ್ಕಾರ ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಇರ್ಬೋದು, ಆದರೂ ಕೂಡ ಸರ್ಕಾರದ ಇಬ್ಬರು ಸಚಿವರು ಪಾಲ್ಗೊಂಡಿರುವಂಥದ್ದು ಸರ್ಕಾರಕ್ಕೆ ಅದಕ್ಕಿಂತಲೂ ದೊಡ್ಡ ಮುಜುಗರ. ಹಾಗಾಗಿ ಆ ಇಬ್ಬರು ಸಚಿವರು ಯಾರು ಅನ್ನುವಂಥ ಕುತೂಹಲ ಕಳೆದ 1 ವಾರದಿಂದಲೂ ಕೂಡ ಮನೆ ಮಾಡಿರುವಂಥದ್ದು. ಅದನ್ನ ಯತ್ನಾಳ್ ಅವರು ಈ ಬಾರಿ ಸದನದಲ್ಲಿ ಬಹಿರಂಗಪಡಿಸ್ತಾರ ಅನ್ನುವಂಥ ಕುತೂಹಲ ಇಮ್ಮಡಿಗೊಳಿಸಿರುವಂಥದ್ದು. ಹಾಗಾಗಿ ಸಚಿವರು ಯಾರು, ನಿಜಕ್ಕೂ ಅವ್ರ ಹೆಸರನ್ನು ಹೇಳೇ ಬಿಡ್ತಾರಾ, ಆ ಹೇಳಿದ ನಂತರ ಸರ್ಕಾರ ಏನು ಮಾಡುತ್ತೆ, ಇವೆಲ್ಲವೂ ಕೂಡ ಸದ್ಯಕ್ಕೆ ಕುತೂಹಲ ಇವೆ.